ಹುಟ್ಟುಹಬ್ಬದ ಪ್ರಯುಕ್ತ ಮುಂದೆ ನಮ್ಮ ಭಾಷಾ ಸಾಬ್ ಮಲ್ಸಮುದ್ರವರು ನೆರವೇರಿಸ್ಕೊಡ್ಬೇಕಂತ ಇಂದು ಗದಗ ನಗರದ ಗಂಗಿಮಡಿ ಶಾಲೆಗೆ ನೋಟ್ಬುಕ್ಕು ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಇಂದು ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರ ಸಂಘದಿಂದ ಆಯೋಜಿಸಲಾಗಿದೆ. ಮಾರುತಿ ಸೋಳಂಕಿ ಜಿಲ್ಲಾ ಉಪಾಧ್ಯಕ್ಷರಾದಂಥ ಇವ್ರಿಗೂ ಸನ್ಮಾನವನ್ನು ಮತ್ತವರು ಖಜಾಂಚಿ ಆದಂಥ ಶಿವಕುಮಾರ್ ಮುದುಕರ್ ಅವರನ್ನು ಆಗಮಿಸಬೇಕಂತ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ರಸೀದಾ ನದಾಪ್ ಇವ್ರಿಗೂ ಸ್ವಾಗತವನ್ನು ಕೊಡ್ತೇವೆ. ಶ್ರೀಮತಿ ರಜಿಯಾ ಹತ್ತಿವಾಲೆ ಶಹರ್ ಮಹಿಳಾ ಅಧ್ಯಕ್ಷರು ಇವ್ರಿಗೂ ಸ್ವಾಗತವನ್ನು ಕೊಡ್ತೇವೆ. ಶ್ರೀಮತಿ ಖುಷಿಜಾ ದೊಡ್ಮನಿ ಜಿಲ್ಲಾ ಕಾರ್ಯದರ್ಶಿ ಇವ್ರಿಗೂ ಸ್ವಾಗತವನ್ನು ಕೊಡ್ತೇವೆ. ಇವ್ರಿಗೂ ಸ್ವಾಗತವನ್ನು ಕೊಡ್ತೇವೆ. ಮತ್ತು ರಿಯಾಜ್ ಅಹಮದ್ ಸದಸ್ಯರು ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಗದಗ ನಗರದ ಗಂಗಿಮಡಿ ಭಾಗದ ಸರ್ಕಾರಿ ಶಾಲೆಯ ಈ ಮಕ್ಕಳು ಮತ್ತು ಶಿಕ್ಷಕರ ಒಂದು ಸಹಯೋಗದೊಂದಿಗೆ ವಿದ್ಯೆ ಬಹುಶಃ ಜೀವನದೊಳಗೆ ಭವಿಷ್ಯವನ್ನು ರೂಪಿಸುವಂಥ ಒಂದು ವಿದ್ಯಾದೇಗುಲ. ಅದರಲ್ಲಿರುವಂಥ ಶಿಕ್ಷಕರು ಭವಿಷ್ಯದ ಈ ಜಗತ್ತಿನ ಮತ್ತು ಈ ದೇಶದ ವ್ಯವಸ್ಥೆಯನ್ನು ಆಡಳಿತಾತ್ಮಕವಾಗಿ ಮತ್ತು ಇಡೀ ದೇಶವನ್ನು ಆಳುವಂಥ ವ್ಯವಸ್ಥೆಯನ್ನು ಕಲಿಸುವ ದೇಗುಲ ಅದು ಯಾವುದಾದ್ರೂ ಇದ್ದರೆ ಅದು ಶಿಕ್ಷಾ ಮಂದಿರ ಅನ್ನೋದಕ್ಕೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಫುಟ್ಪಾತ್ ಮೇಲೆ ಬೀದಿ ಮೇಲೆ ಬದುಕುವಂಥ ಪ್ರತಿಯೊಬ್ಬ ಬಡ ಕುಟುಂಬದ ಮಕ್ಕಳು ಕೂಡ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಅದರ ಜೊತೆಗೆ ಶ್ರೀಮಂತರು ಕೂಡ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಶಾಲೆ ಮತ್ತು ವಿದ್ಯೆ ಜೀವನದ ಪ್ರಥಮ ಹೆಜ್ಜೆ. ಆ ಶಿಕ್ಷಣದಿಂದಲೇ ಅವರ ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು ಸಮಾಜದಲ್ಲಿ ನಾವೆಲ್ಲ ಕಾಣ್ಕೊಳ್ತೀವಿ. ಹಿಂದೆ ಪುರಾತನ ಕಾಲದಲ್ಲಿ ಹೋದಾಗೆಲ್ಲ ಗುರುಕುಲ ಅಂತೇಳಿ ಅಲ್ಲಿ ಕೆಲವು ಮಕ್ಕಳನ್ನು ವಿದ್ಯೆ ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು. ದೇಶದಲ್ಲೆಲ್ಲ ಇಡೀ ಜಗತ್ತಿನೊಳಗೆ ಇತ್ತು. ಆದರೆ ಯಾವಾಗ ದೇಶ ಸ್ವತಂತ್ರ ಆಯಿತೋ ಸರ್ಕಾರದ ಮಟ್ಟದಲ್ಲಿ ವಿದ್ಯೆಯನ್ನು ಸರ್ಕಾರದಿಂದ ಕೊಡಬೇಕು ಅನ್ನುವಂಥದ್ದನ್ನು ಏನು ಭಾರತ ಸರ್ಕಾರ ತೀರ್ಮಾನ ಮಾಡ್ತು, ಸರ್ಕಾರಿ ಶಾಲೆಯೊಳಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ವಿದ್ಯೆ ಉಚಿತವಾಗಿ ವ್ಯಾಸಂಗ ಮಾಡಿ ಈ ದೇಶದ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅನ್ನುವಂಥದ್ದನ್ನು ನಮ್ಮ ಭಾರತ ದೇಶ ತೀರ್ಮಾನ ತಗೊಳ್ತು. ಇವತ್ತು ನಾವೆಲ್ಲರೂ ಕೂಡ ಮಕ್ಕಳಾಗಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿನ ವಿದ್ಯೆ ಕಲಿತು ಬಂದೀನಿ. ಬಹುಶಃ ಎಲ್ಲರೂ ಕೂಡ ನಾವು 20-25 ವರ್ಷದ ಹಿಂದಗಡೆ ಹೋದ್ರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಪ್ರಾಮುಖ್ಯತೆ ಇತ್ತು. ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಉನ್ನತ ಮಟ್ಟದಲ್ಲಿ ಹೋಗಿದ್ದಾರೆ ಅನ್ನೋದನ್ನು ನಾವು ಅವಲೋಕನ ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮದೊಳಗೆ ಪ್ರತಿಯೊಂದು ಶಾಲೆಯೊಳಗೆ ಗುರುಗಳನ್ನು ವಂದನೆ ಮಾಡುವಂಥ ಒಂದು ರೂಪದೊಳಗೆ ಆ ಗುರುವಂದನಾ ಕಾರ್ಯಕ್ರಮ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಹುಟ್ಟುಹಬ್ಬ ನೆಪ ಮಾತ್ರ ನಮ್ಮ ಮಕ್ತುಮ್ ಸಾಬ್ ನಲ್ಬಂದವರಾಗಿರ್ಬೋದು, ಮಾರುತಿ ಸೋಳಂಕಿ ಆಗಿರ್ಬೋದು, ನಾವು ಪ್ರತಿ ವರ್ಷ ರಚನಾತ್ಮಕ ಕಾರ್ಯಕ್ರಮಗಳ ಜೊತೆಗೆ ಬಡವರು ಮತ್ತು ಬಡ ಮಕ್ಕಳು ಎಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಎಲ್ಲಿ ತಮ್ಮ ವಿದ್ಯೆಯನ್ನು ವ್ಯಾಸಂಗ ಮಾಡಲಿಕ್ಕೆ ಬರ್ತಾರ ಅಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳ ಜೊತೆಗೆ ಹುಟ್ಟುಹಬ್ಬದ ನೆಪವಾಗಿ ನಾವೆಲ್ಲರೂ ಕೂಡ ಒಂದು ವೇದಿಕೆಯಲ್ಲಿ ಸೇರ್ತೀವಿ. ನಾವೆಲ್ಲ
ಬೀದಿ ಮೇಲೆ ಫುಟ್ಪಾತ್ದಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಈ ಸ್ಕೂಲ್ಗೆ ಸೇರಿಸಿದಾಗ ಈ ಸ್ಕೂಲ್ ಒಳಗಡೆ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಉದ್ಧಾರಕ್ಕಾಗಿ ಸರ್ಕಾರಗಳು ಏನೆಲ್ಲ ಯೋಜನೆಗಳು ತರ್ತಾವಲ್ಲ ಅದರ ಅಂಗಭಾಗವಾಗಿ ಸಮಾಜಮುಖಿಯಾಗಿ ಸಮಾಜದ ಒಬ್ಬ ಜವಾಬ್ದಾರಿಯುತ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿದಾಗ ಈ ಶಾಲೆಯ ಮಕ್ಕಳ ಉದ್ಧಾರ ಮತ್ತು ಶಾಲೆಯ ಒಂದು ವ್ಯವಸ್ಥೆಯನ್ನ ಬದಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ HDMC ಸದಸ್ಯರುಗಳು ಸಾಕಷ್ಟು ಈ ಶಾಲೆಯ ಮಕ್ಕಳಿಗೆ ಆಕರ್ಷಣೆ ಮಾಡುವಂಥ ಕಾರ್ಯಕ್ರಮಗಳ ನಮ್ಮ ರಿಯಾಜ್ ಗುಡಿಸಲ್ಮನಿಯವರ ಆದಿಯಾಗಿ ಎಲ್ಲ ಕಮಿಟಿಯ ಸದಸ್ಯರು ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಬುಕ್ಕ ಮತ್ತು ಪಠ್ಯ ಪುಸ್ತಕವನ್ನು ವಿತರಣೆ ಮಾಡೋದ್ರ ಜೊತೆಗೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಏನು ಈ ಮಕ್ಕಳನ್ನ ಈ ಶಾಲೆಯಲ್ಲಿ ತರುವಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ಒಂದು ಭಾಗ ಶಿಕ್ಷಕರದು ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಾನು ಕಂಡಂಗ ಇವತ್ತ ಇಡೀ ಗದಗ ಬೆಟಗೇರಿ ನಗರದೊಳಗೆ ಗಂಗಿಮಡಿ ಒಳಗಿರುವಂಥ ಈ ಶಾಲೆ ಬಹಳಷ್ಟು ಮಕ್ಕಳನ್ನ ಅತಿ ಕಡಿಮೆ ಸಮಯ ವೇಳೆಯೊಳಗೆ ಆಕರ್ಷಣೆ ಮಾಡಿ ವಿದ್ಯಾದೇಗುಲಕ್ಕೆ ಕರೆತರುವಂಥ ಕೆಲಸ ಈ ಒಂದು ಶಾಲೆಯ ಆಡಳಿತ ವ್ಯವಸ್ಥೆ ಮತ್ತು ಶಿಕ್ಷಕರು ಮಾಡಿದ್ದಾರೆ ಅನ್ನೋದಾದ್ರೆ ಬರುವಂಥ ದಿನಮಾನದೊಳಗೆ ಈ ಶಾಲೆಯಿಂದ ಉತ್ತೀರ್ಣರಾಗಿ ಮತ್ತೆ ಮುಂದೆ ಹೈಸ್ಕೂಲ್ ಕಾಲೇಜಿಗೆ ಅಂತೇಳಿ ಮುಂದುವರೆದು ಹೋದಾಗ ಬಹುಶಃ ನಿಮ್ಮಲ್ಲೇ ಒಬ್ಬರು ಟೀಚರ್ ನಿಮ್ಮಲ್ಲೇ ಒಬ್ಬರು ಅಧಿಕಾರಿಗಳಾಗಿ ಮತ್ತೆ ಈ ಸ್ಕೂಲಿಗೆ ಬರುವಂಥವ್ರು ಆಗಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮೆಲ್ಲರ ಇವತ್ತಿನ ಈ ಒಂದು ಆಸೆ ಮತ್ತು ಒಂದು ಈ ರಚನಾತ್ಮಕ ಕಾರ್ಯಕ್ರಮ ಈ ಮಕ್ಕಳ ಉಜ್ವಲ ಭವಿಷ್ಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೀರ್ಣರಾಗಲಿ, ಪ್ರತಿಯೊಬ್ಬರೂ ಕೂಡ ಅರ್ಥಪೂರ್ಣವಾದಂಥ ತಮ್ಮ ಹುಟ್ಟುಹಬ್ಬದ ನೆಪದೊಳಗೆ ಈ ಮಕ್ಕಳಿಗೆ ಪಠ್ಯ ಪುಸ್ತಕ ಅರಿವೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಸರ್ಕಾರದ ಜೊತೆಗೆ ನಮ್ಮ ಸಹಕಾರವು ಕೂಡ ಆದಾಗ ಈ ವ್ಯವಸ್ಥೆಯನ್ನ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ರವಾರಿಯಾದಂಥ ನಮ್ಮ ಜಿಲ್ಲಾಧ್ಯಕ್ಷರ ಮಕ್ತುಮ್ ಸಾಬ್ ನಲ್ಬಂದ್ ಅವರ ಒಂದು ಹುಟ್ಟುಹಬ್ಬದ ಒಂದು ನೆಪವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳು ಮತ್ತು ಶಿಕ್ಷಕರ ಒಂದು ಸಹಕಾರ ಆಶೀರ್ವಾದ ಅವ್ರಿಗಿರಲಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ನೀಡಿ ಅವರು ಹೆಚ್ಚು ಕಾಲ ಸಮಾಜಮುಖಿಯಾಗಿ ಈ ಒಂದು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಪ್ರತಿ ವರ್ಷವೂ ಕೂಡ ಇನ್ನು ಮುಂದೆ ನಾವು ಈ ಮಕ್ಕಳಿಗೋಸ್ಕರ ಹೆಚ್ಚಿನ ಒಂದು ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯೋ ಭವಿಷ್ಯಕ್ಕೆ ಈ ಮಕ್ಕಳಿಗಾಗಿ ನಾವು ಏನೆಲ್ಲ ಬದಲಾವಣೆ ಮಾಡೋಕ್ಕೆ ಶಿಕ್ಷಣ ಪಡೀಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೋ ನಾವೊಂದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಒಂದು ಈ ಹುಟ್ಟುಹಬ್ಬ ಆಚರಣಾ ನೆಪದೊಳಗೆ ತಮ್ಮ ಜೊತೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಶಿಕ್ಷಕರಿಂದಕ್ಕೆ ಮತ್ತು ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇದೇ ರೀತಿ ದರೇ ವರ್ಷನೂ ನಾವು ಅಂಗ್ಲುಗ್ಲಾಗಲಿ ಬುದ್ಧಿಮಾನಿ ಮಕ್ಕಳಾಗಲಿ ಎಲ್ಲಾದ್ರೂ ಬರೀ ಮಕ್ಕಳ ಜೊತೆನೇ ಅವರು ಹುಟ್ಟುಹಬ್ಬ ತಮ್ಮದು ಆಚರಿಸ್ಕೊಂಡಾರ. ಯಾಕಂದ್ರೆ ಅವ್ರ ಮಕ್ಕಳಂದ್ರೆ ಭಾಳ ಪ್ರೀತಿ ಬಡವ್ರ ಮಕ್ಕಳಿಗೇನೆ ಭಾಳ ಒಳ್ಳೇದನ್ನು ಇದು ಮಾಡ್ತಾರೆ ಅವರು. ಈಗ ನಮ್ಮ ಗಂಗಿಮಡಿ ಈ ವರ್ಷ ನಾವು ಗಂಗಿಮಡಿಗೆ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಅನ್ನೋದು ಅವ್ರಿಗೂ ಆಸೆ ಇತ್ತು. ಇದು ಗಂಗಿಮಡಿ ಈಗ ಸುಮಾರು ಈಗ ಒಂದು 15 ವರ್ಷ 16 ವರ್ಷ ನಾವು ಹಿಂದೆ ನೋಡಿದ್ರೆ ಪೂರ ಅಡವಿ ಇದು, ಯಾರೂ ಬರ್ತಿದ್ದಿಲ್ಲ. 15 ಮಂದಿ ಬರೋಕೆ ಹೆದರ್ತಿದ್ರು. ಏನೋ ಒಂದು ಲೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಆಟೋ ಇಲ್ಲ, ಕರೆಂಟ್ ಇಲ್ಲ, ಎಲ್ಲ ಚುಮ್ನಿ ಮನೆಯಾಗಿತ್ತು ಮಕ್ಕಳು ಎಲ್ಲರಿಗೂ. ಈಗ ಗಂಗಿಮಡಿ ಅಂದ್ರೆ ಈಗ ಉರ್ದು ಎಲ್ಲರೂ ಈಗ ಇಂಗ್ಲೀಷ್ ಶಾಲೆ ಕಲಿತಾರೆ, ಇಂಗ್ಲೀಷ್ ದೊಡ್ಡ ಶಾಲೆಗೆ ಹೋಗ್ತಾರೆ, ರೊಕ್ಕ ಶಾಲೆ ಕಲಿತಾರೆ. ಇಲ್ಲ ಟೀಚರ್ಸ್ಗೆ ಎಲ್ಲರಿಗೂ ಹೇಳ್ತೀನಿ ಧನ್ಯವಾದಗಳು. ಎಲ್ಲ ನಮ್ಮ ಅಲ್ಪಸಂಖ್ಯಾತ ಮಕ್ಕಳಿಗೆ ಎಲ್ಲರಿಗೂ ಮಕ್ಕಳಿಗೆ ಇಲ್ಲಿ ಉರ್ದು ಶಾಲೆ ಕಲಿಸ್ತಾರೆ ಅಂದ್ರೆ ಭಾಳ ನಮ್ಗೆ ಖುಷಿ ಆಗುತ್ತೆ. ಈಗ ಉರ್ದು ಶಾಲೆ ಅಂದ್ರೆ ಯಾರೂ ಜಾಸ್ತಿ ಬರಂಗಿಲ್ಲ, ಬರೀ ಕನ್ನಡ ರೊಕ್ಕದ ಶಾಲೆಗೆ ಹೋಗ್ತಾರೆ, ಏನು ಕಲಿಸಂಗಿಲ್ಲ. ಹಾಗೆ ನಮ್ಮ ಎಲ್ಲ ನೋಡೋ ಬಡವ ಮಕ್ಕಳು ಈ ಬೀದಿ ಆಗಲಿ ಎಲ್ಲ ಬಡವ ಮಕ್ಕಳು ಬಂದಾರ ಈಗ ಗೌರ್ಮೆಂಟ್ ಶಾಲಿನ ಕಲಿಸ್ತೈತಿ, ಇನ್ನೂ ಚೆನ್ನಾಗಿ ಕಲಿಸ್ತೀರಿ ಎಲ್ಲ. ಇವು ಬಡವ್ರ ಮಕ್ಕಳೆಲ್ಲ ಎಲ್ಲ ನಿಮ್ಮ ಮಕ್ಕಳ ನಮ್ಮ ಮಕ್ಕಳಾಗಿ ಎಲ್ಲ ಮಕ್ಕಳಿಗೆ ಚಲೋ ಅಂತ ಶಾಲೆ ಕಲಿಸ್ರಿ. ನೀವು ಚಲೋ ಕಲಿಸ್ತೀರಿ, ಟೀಚರ್ ಚಲೋ ಅದಾರಂತ ಇಷ್ಟು ಮಕ್ಕಳು ಒಂದು ಕಡೆ ಸೇರ ನೋಡ್ರಿ. ಹೆಣ್ಣು ಮಕ್ಕಳು ಅದಾರ, ಈ ಹೆಣ್ಣು ಮಕ್ಕಳಿಗೆ ಉರ್ದು ಶಾಲೆ ಕಲಿದ್ರೆ ಮುಂದೆ ಇವ್ರ ಭವಿಷ್ಯ ಐತಿ. ಉರ್ದು ಕಲಿತ್ರೆ ಉರ್ದುಲಿಂದ ಅವ್ರ ಅರಬಿ ಕುರಾನ ನಾಳೆ ಮುಂದೆ ಅವರು ಮಕ್ಕಳು ತಾವು ಕಲಿತ ಮಕ್ಕಳಿಗೆ ಕಲಿಸ್ತಾರ. ಆಗ
ಅಂತೇಳಿ ಟೀಚರ್ಸ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ताली बजाओ और एक 4 बच्चे दूसरे लोग इधर से बड़े पकड़ो वहाँ देखो आजा अब कौन हाथ करें सबके भी नाम लिखो जी सामने ಅದಕ್ಕೆ 1,40,40,000 ರೂಪಾಯಿ ಹಣವನ್ನು ಅವರು ದೇಣಿಗೆಯಾಗಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಕೊಟ್ಟರು. ಹೀಗೆ ನಾವು ಬೆಳೆಸ್ಕೊಂತ ಇಡೀ ಕರ್ನಾಟಕ ರಾಜ್ಯದ ರಾಷ್ಟ್ರ ಮಟ್ಟಿಗೆ ಬೆಳವಣಿಗೆಗಳನ್ನು ಮಾಡ್ಕೊಂತ ಬಂದ್ವಿ. ಅದೇ ರೀತಿ ಮಕ್ಕಳಲ್ಲಿ ನಾವು ಆಚರಿಸೋಣ. ಈ ವರ್ಷ ಮಕ್ಕಳ ವಿದ್ಯಾವಂತನಾಗಲಿ ಬುದ್ಧಿ ಆಗಲಿ ಅವರಲ್ಲಿ ಸಂತೋಷ ಪಡುವಂಥ ಇವರು 47ನೇ ಹಬ್ಬವನ್ನು ಆಚರಿಸ್ತಾರೆ. ಈ ಹುಟ್ಟ ಹಬ್ಬವನ್ನು 47ನೇ ಹುಟ್ಟ ಹಬ್ಬಗಳನ್ನು ಆಚರಿಸ್ತಾ ಈ ಮಕ್ಕಳು ಸಹ 40 ಅಲ್ಲ ತಾಲ ದೇವರು ಒಳ್ಳೆಯ ಶಾಂತಿಯಿಂದ ನೀಡಬೇಕಂತ ಹೇಳುವಂಥ ಈ ಶಾಲೆಗಳನ್ನು ನಮ್ಮ ಮಗಾಲಿ ಸರ್ ಹೇಳಿದರು. ಈ ಶಾಲೆಗಳು ಬರಬರಂತೆ ಇವ್ರ ಶಾಲೆ ಮಕ್ಕಳಿಗೋಸ್ಕರ ಶಿಕ್ಷಕರು ಟೀಚರ್ಸ್ಗಳು ಏನು ಕಲಿತಾರೆ ಅವರು ಎಲ್ಲೆಲ್ಲಿದ್ದ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದೆ ಬೆಳವಣಿಗೆ ಈ ಕಾಲೇಜಿನಂತೂ ಈ ವಿದ್ಯೆಯಿಂದ ಈ ಮಕ್ಕಳಿಂದ ಈ ಗಂಗಿಮಡಿ ಶಾಲೆಯಿಂದ ಯಾವ್ದಾದ್ರು ಪೇಸಾಯ ಆಗಲಿ ಇವಾಗ ಕೆಲಸದಿಂದ ಡಾಕ್ಟರ್ಸ್ ಆಗಲಿ ಏನು ಆಗಬೇಕಂತ ಅನ್ನೋದು ಆಸೆ ಕೊಡ್ಕೊಂಡು ಎಲ್ಲರೂ ಒಳ್ಳೆಯದು ಮಾಡಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕಂತ ಹೇಳಿ ಕೇಳ್ಕೊತೀವಿ. ಎಲ್ಲರೂ ಹೇಳ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಭಾರತಿ ಸೋಳಂಕಿ, ಶಿವಕುಮಾರ್, ಶ್ರೀಮತಿ ಕುಲಿಜಾ ದೊಡ್ಮನಿ, ಶ್ರೀ ಭಾಷಾ ಸಾಬ್ ಮಲಸಮುದ್ರ, ಶ್ರೀ ದಾದಾಪೀರ್ ಮುಂಡರಗಿ, ಶ್ರೀಯುತ ನಾಗರಾಜ್ ಕರೋಗಿ. ಈ ಒಂದು ನಮ್ಮ ಶಾಲೆಯಲ್ಲಿ ನಾವು ಇಂದು ಬರ್ತಡೇ ಅಂದ್ರೆ ಹುಟ್ಟುಹಬ್ಬವನ್ನು ದಿನಾಚರಣೆನ ಅವ್ರು ಯಾರಂದ್ರೆ ಮಕ್ತುಮ್ ಸಾಬ್ ನಾಲ್ಬಂದಿ, ಜಿಲ್ಲಾ ಅಧ್ಯಕ್ಷರು, ಶಿವಣ್ಣ ತಿಪ್ಪಣ್ಣ ಬಳ್ಳಾರಿ. Hello.